ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಎಂತ ದಂತಕತೆ? ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಡ್ನಂತೆ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗೋದಿಲ್ಲ. ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆಂತ ಬೇಕು ಕೇಳಿ, ಕೊಡ್ತೇನೆ. ನಿನ್ನ ಬಿಟ್ಟು ಬೇರೆ ಎಂತ ಸಹ ಬೇಡ ಪಂಜುರ್ಲಿ. ನನ್ನ ಸ್ವರ ಎಲ್ಲಿವರೆಗೆ ಕೆಲಸ ಉಂಟಾ ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟುಕೋ, ನನ್ನ ಬೆನ್ನಲ್ಲೇ ಉಗ್ರರೂಪಿ ಗುಡಿಗ ಕೂಡ ಬರ್ತಾರೆ. ಹೊರ ಮಾತ್ರ ತಕ್ಕಂದ ಯಾರು ಬಿಡಿ ಅಂತ ಹೇಳಲ್ಲ. ಆಯ್ತು ಪಂಜುರ್ಲಿ. ಜಾಗದ ಇತ್ಯರ್ಥ ಮಾಡಲಿಕ್ಕೆ ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಯಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ. ಈಗ ಈ 100 ಎಕರೆ ಜಾಗಕ್ಕೆ ಕ್ರಯ ಎಷ್ಟು ಉಂಟು ಗೊತ್ತುಂಟ ನಿಮಗೆ? ಈಗ ವಾಪಸ್ ತಗೊಂಡ್ರೆ ಸಹ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕಬಹುದು ನಾವು. ಹಾಗೆ ಆಗುದಿಲ್ಲ ಮಾರಾಯ. ನೀವು ಕೇಳಲಿಕ್ಕೆ ಆಗುದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೇನೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ನೀನವರು ಮಾಯಾದ ಜಾಗ ನೋಡ್ಬೇಕಾ? ಕಾಡು, ಅವರು ಮಾಯಾದ ಜಾಗದ ಸುತ್ತ ಬೆಂಕಿ. ಆದ್ರೆ ಆ ಬೆಂಕಿ ಕಾಡನ್ನು ಬೆಳಗ್ತಾ ಇರಲಿಲ್ವಾ, ಇನ್ನೂ ಕತ್ತಲು ಮಾಡ್ತಾ ಇತ್ತು. ಮತ್ತೆ ಅದನಿ ಹಾಜರು ಕೋರ್ಟ್ ಎದುರು ರಕ್ತ ಕಾರಿ ಸತ್ತದಲ್ಲ. ಕೋರ್ಟ್ಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಕೋಣಗಳು ಕಾಡುಬೆಟ್ಟು ಶಿವಣ್ಣನವರು. ಅದು ನಮ್ದೇ ಜನ, ಒಂದು ಕೆಲಸ ಕೊಡ್ಸೋದ? ಅದರಲ್ಲೆಂತ ಉಂಟ? ಮಾಡಿಸುವ ತುಂಬ ಆರಾಮದಲ್ಲಿ. ಧರ್ಮಕ್ಕೆಲ್ಲ ಕುಡಿ. ನೀವು ನಾ ತಕೊಳ್ತೇನೆ, ನೀ ತಕೋ ಮಾರಾಯ. ಗಡಿ ಬಿಡಿ ಬೇಡ, ಆಯ್ತಾ? ಮನೆ ಒಳಗಡೆ ಕಾಲಿಡಿಸು, ತೀರ ಬಂತ ನನ್ನ ನಾಯಿ. ಜಾಗದ ವಿಷಯ ಜೈಲ್ ತನಕ ಹೋಯ್ತು. ಯಾಕ ದೊಡ್ಡ ಅನಾಥ ಆಗೋ ಕಾಣ್ತಾ ಉಂಟು. ನೀವೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕಾನೆ. ಅದನ್ನ ಹೇಳಲಿಕ್ಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೇನೆ. ನೀನು ತಲೆ ಬಿಸಿ ಮಾಡಬೇಡ ಗುರು, ಅದೆಲ್ಲ ಸರಿ ಮಾಡೋದ ಆಯ್ತಾ? ನಿಮ್ಮ ಕಾಡಬೆಟ್ಟಿಂದ ಅಲ್ಲಿಯವರೆಗೆ ಆ ಗುಡ್ಡ ಕಾಣ್ತಾ ಉಂಟಲ್ಲ, ಒಂದು 500 ಎಕರೆ ಉಂಟು ನನ್ನ ಜಾಗ. ಹೇಗುಂಟ? ಒಳ್ಳೆ ಜಾಗದಾನೆ. ದೈವದ ಕೆಲಸ ನಿಷ್ಠೆಯಿಂದ ಮಾಡ್ತಿದ್ದೆ, ಅದಕ್ಕೆ ನಂದೊಂದು ಸಣ್ಣ ಕಾಣಿಕೆ. ಇದರಲ್ಲೊಂದು 5 ಎಕರೆ ನಿಂಗೆ ಬರೆದು ಕೊಡ್ತೇನೆ, ಒಳ್ಳೆದಾಗಿ. ಏನಾಯ್ತು? ನಿಮ್ಮ ಜಾಗದ ಆಸೆಗೆ ನಿಮ್ಗೆ ಬೇಕಾದಾಗ ನೋಡಿಕೊಳ್ಳಿಕ್ಕೆ ನನ್ನಿಂದ ಆಗುವುದಿಲ್ಲ. ದೈವ ಮೆಚ್ಚೋ ಕೆಲಸ ಅಲ್ಲ. ದನಿಗಳು ಗುರುನ್ ಕರ್ಕೊಂಡು ಹೋಗ್ತಾ ಬರುವಾಗ ಧ್ವನಿ ಮಾತ್ರ ಬರ್ತಾ. ತಮ್ಮ ಗುರುವನನ್ನು ಕೊಂದದ್ದು ಯಾರು ಗೊತ್ತುಂಟ? ನೀವು
ನೀವು ನಮ್ಮ ಮನೆ ಒಳಗಡೆ ಬಂದಿದ್ದೀರಿ, ನಾವು ಬರಬಾರ್ದ? ಕಲಿಯುಗದನಿ ಬರ್ಬೋದು. ನನ್ನ ಜಾಗದಲ್ಲಿ ನಿಮ್ಮ ಆ ಕಲ್ಲು ಉಂಟಲ್ಲ, ಅದನ್ನು ತಗೊಂಡು ಊರು ಬಿಟ್ಟು ಹೋಗಿ. ನಮ್ಮ ಜಾಗ ಬಿಟ್ಟು ಹೋಗು ಅಂತ ಹೇಳಿಗೆ ನೀನ್ ಯಾರ? ಮಕ್ಕಳು ఈ మంచి కర్మలు పడకు నిన్ననే తెరల పత్పల రూపుడు ఈ మంచిగా కొడుతూ దర్బారు వరిపావే వా